ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ, ನೀವು ಆಲ್ರೆಡಿ ಟೈಟಲ್ ಆ್ಯಂಡ್ ತಮ್ನೇಲ್ ನೋಡಿರ್ತೀರ. ನಾವು ರೀಸೆಂಟಾಗೆ ಜಸ್ಟ್ 2 ಡೇಸಲ್ಲಿ ಪ್ಲ್ಯಾನ್ ಮಾಡಿ ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗಿದ್ವಿ, ತಿರುವಣ್ಣಾಮಲೈಗೆ, ನಮ್ಮ ಗರ್ಲ್ಸ್ ಗ್ಯಾಂಗ್ ಜೊತೆ. ಅದನ್ನು ಆ್ಯಂಡ್ ನಾವು ಎಲ್ಲರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನೆಲ್ಲ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಸ್ಯಾಟಲೈಟ್ ಬಸ್ ಸ್ಟಾಪಿಂದ. ಸೊ ನಮಗೆ KSRTC ಬಸ್ ಸಿಕ್ತು, ಡೈರೆಕ್ಟ್ ಬಸ್. ಸೊ ಅದರಲ್ಲಿ ನಾವು ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ. ನಾವು ಬ್ಯಾಂಗ್ಳೂರನ್ನ ಬಿಟ್ಟಾಗ ಇಟ್ ವಾಸ್ ಅರೌಂಡ್ 2 o'clock ಮಧ್ಯಾಹ್ನ ಆಗಿತ್ತು. ಆ್ಯಂಡ್ ನಾವಲ್ಲಿ ರೀಚ್ ಆದಾಗ ಅರೌಂಡ್ 7 o'clock 7:30 ಆ ಥರ ಆಗಿತ್ತು. ಸೊ ನೆಕ್ಸ್ಟು ನಾವೆಲ್ಲರೂ ರೀಚ್ ಆಗಿದ ತಕ್ಷಣ ರೂಮ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರಿಚ್ ಕಲರ್ ಆಟೋ ನೋಡಿ. ಸೊ ಇಲ್ಲಿಂದ ದೇವಸ್ಥಾನ ಅಂಕಲ್ உங்களுக்கு ரூம் தெரியுமா? அங்க ரூம் இருக்காதா? இங்க அதெல்லாம் ஃபுல் ಅಂತೆ. தமிழ் ಎಕ್ಸ್ಪರ್ಟ್. ಓಕೆ ಸರಿ ಅಂಕಲ್, ಹಂಗ ಪಾಕ್ರೋம். ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. 150 rupees ಸೇರಿದ್ದಾರೆ 4 ಮೆಂಬರ್ಸ್ಗೆ. 10 ಜನ ಬಂದರೆ 30 rupees. ನಾವು ಒಬ್ರಿಗೆ, ನಾವು 4 ಜನ ಇರೋದ್ರಿಂದ 150 ಓಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲೆಲ್ಲೂ ರೂಮ್ ಸಿಗಲ್ಲ ಅಂತ ಹೇಳ್ತಾರೆ, ಅಲ್ಲಿ ಹೋದ್ಮೇಲೆ ಚೆಕ್ ಮಾಡಬೇಕು. ಅವ್ರು ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಗೋಪುರ. ಈಗ ಇದೇ ಸ್ಟ್ರೀಟಲ್ಲಿ ಎಲ್ಲರೂ ನಡ್ಕೊಂಡು ಹೋಗೋದು ಅನಿಸುತ್ತೆ. ಇವಾಗ ಫಸ್ಟು ರೂಮ್ಸ್ ಎಲ್ಲ ಹುಡುಕಿ ಬ್ಯಾಗ್ ಇಟ್ಟು ದರ್ಶನಕ್ಕೆ ಹೋಗೋದಾ ಏನು ಅಂತ ಚೆಕ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಮಗೆ ರೂಮ್ ಸಿಕ್ಕಿದೆ. ಟೆಂಪಲ್ ಅಪೋಸಿಟಲ್ಲೇ ರೂಮು ಇದೆ. ಕ್ಯೂ ಆ್ಯಕ್ಚುಲಿ ಇದು ನಾರ್ಮಲ್ ದರ್ಶನ ಕ್ಯೂ ಅನಿಸುತ್ತೆ. ಇದ್ರ ಅಪೋಸಿಟಲ್ಲೇ ನಮಗೆ ರೂಮ್ ಸಿಕ್ಕಿರೋದು. ಹಂಗೋ ಹೆಂಗೋ ಮಾತಾಡಿ ಚೌಕಾಸಿ ಎಲ್ಲ ಮಾಡಿ 2000 ಹೇಳಿದ ರೂಮ್ನ ನಾವು 1600ಗೆ ಫೈನಲೈಸ್ ಮಾಡಿದ್ದೀವಿ. 4 ಮೆಂಬರ್ಸ್ಗೆ 1 ರೂಮ್, 24 hours. ರೂಮ್ ಚೆನ್ನಾಗಿದೆ, ತೋರಿಸ್ತೀನಿ ಇವಾಗ. 4 ಜನ ಓನ್ಲಿ ಗರ್ಲ್ಸ್. ನಮ್ದು ಇವಾಗ ಗರ್ಲ್ಸ್ಗೆ ಹಂಗೆ ಆಗ್ಬಿಟ್ಟಿದೆ ಆ್ಯಕ್ಚುಲಾಗಿ ಹೇಳ್ಬೇಕು ಅಂತ. ಸೊ ಇದೇ ರೂಮ್. ಇಲ್ಲಿ ನಿಂತ್ಕೊಂಡು ಹಿಂಗೆ ತಿರುಗಿದ ತಕ್ಷಣ ರೂಮ್ ಕಾಣಿಸುತ್ತೆ ಅಷ್ಟೆ. 4 ಜನ ಇರೋದಕ್ಕೆ ಈ ರೂಮ್ ಸಾಕು, ಸಫಿಷಿಯೆಂಟ್. ಇಲ್ಲಿರೋ ಗೋಪುರಗಳು ನೋಡೋದಕ್ಕೆ 2 ಕನ್ಸಾಗಲ್ಲ. ಅದು ಲೈಟಿಂಗ್ಸ್ ಹಾಕಿದ್ದಾರೆ, ವಾಮ್ ಲೈಟ್ ಬರ್ತಾ ಇದೆ. ಬೇರೆ ಊರಿಗೆ ಬಂದುಬಿಟ್ಟು ನಾವು ಗರ್ಲ್ಸ್ ರೌಂಡಿಂಗ್ಸ್ ಹಾಕ್ತಾ ಇದ್ದೀವಿ. ನೋಡೋಣ ಹೆಂಗಿದೆ ಊರು ಅಂತ. ಈ ಗೋಪುರ ನೋಡಿ ಏನು ಸಕ್ಕದಾಗಿ ಕಾಣ್ತಿದೆ ಅಂತ. ಆಬ್ವಿಯಸ್ಲಿ ಇಲ್ಲಿ ತಮಿಳ್ನಾಡು, ಚೆನ್ನೈ ಕಡೆ ಎಲ್ಲ ಬಂದರೆ ಫೇಮಸ್ ಫಾರ್ ಗೋಪುರಗಳೇನೆ, ತುಂಬ ಸಕ್ಕದಾಗಿ ಕಾಣ್ತವೆ. ಇದು ಮೇನ್ ರಾಜ ಗೋಪುರ. ಜನ ಪಾದಯಾತ್ರೆ ಮಾಡೋರೆಲ್ಲ ಇಲ್ಲಿಂದ ದೀಪ ಅಂಟಿಸಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇವಾಗೆಲ್ಲ ರೆಡಿಯಾಗಿ ಹೊರಡ್ತಿದ್ದೀವಿ. ಟೈಮು ಎಕ್ಸಾಕ್ಟಾಗೆ 10:30 ಅವಾಗ ಏನಂದರೆ 10 ಗಂಟೆ ಅಂದ. ಸೊ ನೋಡಿ ಎಲ್ಲರೂ ಹೆಂಗೆ ರೆಡಿ ಆಗಿದ್ದೀವಿ ಅಂತ. ಇವಳು ಹಿಂಗೆ ರೆಡಿ ಆಗಿದ್ದಾಳೆ. ಭೂಮಿಕಾ ಅಂತೂ ಕಾಳಿ ಮಾತೆ ಒಣಗಿಲ್ಲ ಅಂತ ಹಿಂಗೆ. ಚಿತ್ರ ಅಂತೂ ಮೊಗನೇ ತೋರಿಸಲ್ಲ, ತಿರುಗಿ. ಈಗ ಸ್ಟಾರ್ಟ್ ಮಾಡಿದ್ದೀವಿ, ನೋಡಬೇಕು. ನಾವು 11 o'clock ಅಂದ್ಕೊಂಡ್ವಿ, 10:30ಗೆ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಜನ ಆಲ್ರೆಡಿ ಲೈಟಾಗಿ ಪಾದ ನೋವಿದೆ. ಪಾದ ನೋವು ಒಂದು ತಲೆಗೆ ಸ್ನಾನ ಮಾಡಿದ ತಕ್ಷಣ ಎಲ್ಲರಿಗೂ ನಿದ್ದೆ ಬರ್ತಿದೆ ಅಂದ್ಬಿಟ್ಟು ಬೇಗ ಆರಾಮಾಗಿ ಹೋಗ್ತೀವಿ, ಪರವಾಗಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿ ನೋಡೋಣ ಹೆಂಗೆ ಎನರ್ಜಿ ಹೆಂಗಿರುತ್ತೆ ಏನು ಅನ್ನೋದು. ತಿರುಪತಿಲೂ ಹಿಂಗೆ ಅಂದ್ಕೊಂಡು ಹೆಂಗೋ ಚೆನ್ನಾಗಿ ಮಾಡಿದ್ವಿ ಫಸ್ಟ್ ಟೈಮಿಗೆ. ಸೊ ಇವಾಗ ನೋಡ್ಬೇಕು ಹೆಂಗಾಗುತ್ತೆ ಏನು ಅಂತ. ಇದು ಫಸ್ಟ್ ಟೈಮ್, 4 ಜನನೂ ಫಸ್ಟ್ ಟೈಮು. ನಾವು ಬರೋರೆಲ್ಲ ಫಸ್ಟ್ ಟೈಮೇ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬರ್ತೀವಿ. ಅದು 4 ಜನ ಬರೀ ಹುಡುಗಿರೇ ಬಂದಿದ್ದೀವಲ್ಲ. ಬ್ಲಾಗ್ಸ್ಗೆ ಸೋನುಗೌಡನ ಫಾಲೋ ಮಾಡಿ ಮಾಡ್ತಾ ಇರಿ. ಸೊ ಇದು ಬಂದ್ಬಿಟ್ಟು
180 ಬತ್ತಿ ಇದೆಯಂತೆ. ಸೊ ಅದಕ್ಕೆ 50 ರೂಪಾಯಿ. ಇನ್ನು ಇಷ್ಟು ದೊಡ್ಡದಾಗಿರೋದು 365 ಸೊ ಅದಕ್ಕೆ 100 ರೂಪಾಯಿ. ಸೊ ನಾವಿವಾಗ ಇದನ್ನ ಚಿಕ್ಕದು ತಗೊಂಡು ಇದನ್ನ ಅಂಟಿಸ್ಬಿಟ್ಟು ಇವಾಗ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ತಗೊಂಡಿರೋದು ಬತ್ತಿ ಹಚ್ತವ್ರೆ. ಸೊ ದೇವಸ್ಥಾನದ ಲೆಫ್ಟಿಗೆ ಬಂದರೆ ಈ ಥರ ಬೋರ್ಡ್ ಹಾಕಿರ್ತಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಇಲ್ಲಿಂದ ಹೋಗ್ಬೇಕಂತೆ ಒಳಗೆ. ಫಸ್ಟ್ ದೇವಸ್ಥಾನ ಫುಲ್ ಸೈಡ್ ಲುಕ್ಕು. ಚಿತ್ರಶ್ರೀ ಅವ್ರನ್ನ ಯಾಕೆ ಹೇಳಿ, ಕಲರ್ ಮ್ಯಾಚ್. ತೇರಲ್ಲಿ ಏನೋ ದೇವ್ರು ಇಟ್ಟಿದ್ದಾರೆ. ಏನ್ ದೇವ್ರು ಅಂತ ಸ್ಪೆಷಲ್ ಅಂತ ಗೊತ್ತಿಲ್ಲ. ಇವತ್ತೆಲ್ಲ ದೇವ್ರದ್ದು ತೇರು ಎತ್ತಿರೋದ್ರಿಂದ ನಮಗೆಲ್ಲ ದೇವ್ರ ದರ್ಶನ ಇಲ್ಲೇ ಸಿಗ್ತಿದೆ. ಸೊ ಮುಂದೆ ಒಂದು ದೇವ್ರಿದೆ. ಏನಾದರೂ ಎಮರ್ಜೆನ್ಸಿಗೆ ಮೆಡಿಸಿನ್ಸ್ ಬೇಕಾಗುತ್ತೆ ಅಂತ ಮೆಡಿಸಿನ್ ತರೋದಕ್ಕೆ ಹೋಗಿದ್ದಾರೆ. ಆ್ಯಂಡ್ ಇದು ಓವರ್ ಆಲ್ ಇರೋದು 14 ಕಿಲೋಮೀಟರ್ಸು. ಈಗ 10:30 ಸ್ಟಾರ್ಟ್ ಮಾಡಿದ್ದೀವಿ. ಹೋಟೆಲ್ ಅವ್ರು ಹೇಳಿದ ಪ್ರಕಾರ 5 ಅವರ್ ಬೇಕು ಅಂದರು. ನಾವು ಎಷ್ಟು ಅವರ್ ತೊಗೊತೀವಿ ಅಂತ ನಮಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟು ನಮ್ಮ ಜೊತೆ ಇರೋರೆಲ್ಲರೂ ಜೋಶಲ್ಲೇ ಇದ್ದಾರೆ. ಆಲ್ಮೋಸ್ಟು 11:05. ಸೊ ನೋಡಬೇಕು ಯಾವ ಜೋಶಲ್ಲಿ ಹೋಗ್ತೀವಿ, ಹೆಂಗೆ ಹೋಗ್ತೀವಿ. ನೋಡಿ ಇಲ್ಲೇ ಎದುರುಗಡೆ ಕಾಣಿಸ್ತಿದೆ. ಬಟ್ ಏನು ಅಂತಂದರೆ ಎಲ್ಲ ತಮಿಳಲ್ಲಿ ಇರೋದ್ರಿಂದ ಏನೂ ಗೊತ್ತಾಗಲ್ಲ. ನೋಡಬೇಕು ಹೆಂಗಾಗುತ್ತೆ ಏನು ಅಂತ. ಅಂತಂದ್ರಿ ಘಾಟ್ ತಲೆನೋವಿಗೆ ಮಾತ್ರ ಸಾಕ. ಓ ಅದಿರಲೇಬೇಕಂತ. ಏಯ್ ಗಾಬ್ರಿ ನಾನು ನೀನು ಹೆಂಗೆ ಹೇಳಿ ನೀನು. ಅವಕ್ಕೆಲ್ಲ ಹೋಳಿ ಆಡಿಸ್ಬಿಟ್ಟವ್ರೆ. ಇದು ಕಿಚ್ಚಾಯಿಸ್ತಾರಲ್ಲ. ಸೊ ಈಗ ನಾವು ಇಷ್ಟು ಲಿಂಗಗಳನ್ನ ನೋಡ್ಕೊಂಡು ಹೋಗ್ತೀವಿ. ಹೋಗ್ತಾ ಈಗ ಫಸ್ಟ್ ನಾವು ಇಂದ್ರಲಿಂಗ ಇದು ನೋಡಿದ್ದೀವಿ, ಫಸ್ಟ್ ಒನ್. ನೆಕ್ಸ್ಟು ಅಗ್ನಿಲಿಂಗ ನೋಡೋಕೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಆಗಲಿಂದ ತುಂಬ ಬೋರ್ಡ್ ನೋಡಿದ್ವಿ. ಇದು ಬಂದೇ ಬೋರ್ಡಲ್ಲಿ ನಮಗೆ ಕನ್ನಡ ಅಂತ ಕಾಣಿಸಿರೋದು. ಈಗ ನಾವು 2ನೇ ಲಿಂಗ ನೋಡೋಕೆ ಬಂದಿದ್ದೀವಿ, ಅಗ್ನಿಲಿಂಗ ಅಂತ. ನೋಡಿ ಇಲ್ಲಿ ಹಾಕಿದ್ದಾರೆ. ಇದು ಸೆಕೆಂಡ್ ಒನ್ನು. ಮೈಟ್ ಬಿ ಕ್ಲೋಸ್ ಆಗಿದೆ. ಕಾಣಿಸ್ತಾ ಲಿಂಗ? ಸೊ ಈಗ ನಾವು 3ನೇ ಲಿಂಗ ಹತ್ರ ಬಂದಿದ್ದೀವಿ, ಯಮಲಿಂಗ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಸು ಕ್ಲೋಸ್ ಆಗಿಬಿಟ್ಟಿದೆ. ಆಚೆಯಿಂದನೇ ಎಲ್ಲ ದೇವ್ರಿಗೂ ಕೈ ಮುಕ್ಕೊಂಡು ಹೋಗೋದಷ್ಟೆ. ಜಿಂಕೆ ಕಾಣಿಸ್ತಾ ಇದೆ ನೋಡಿ. ಅವನು ಹೆಂಗೆ ಬಂದ ಪಾಪ. ಬಾಯ್ ಜಿಂಕೆ. ಫಸ್ಟ್ ಒಂದು ಟೀ ಸ್ಟಾಪ್ ಕೊಟ್ಟಿದ್ದೀವಿ ಇವಾಗ ಟೀ ಕುಡಿಯೋದಕ್ಕೆ. 4ನೇ ಲಿಂಗಕ್ಕೆ ಬಂದಿದ್ದೀವಿ ಇವಾಗ. ಸೊ ಎಲ್ಲೂ ಕಾಣಿಸ್ತಿರ್ಲಿಲ್ಲ ಲಿಂಗ, ಇಲ್ಲಿ ಕಾಣಿಸ್ತಿದೆ. ಇನ್ನು 9 ಕಿಲೋಮೀಟರ್ ಇದೆ. ಸೊ 2 ಅವರಲ್ಲಿ 5 ಇನ್ನೂ 2 ಅವರ್ ಆಗಿಲ್ಲ. 5 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ. 9 ಕಿಲೋಮೀಟ್ರ್ ಇದೆ ಮತ್ತು 4 ಲಿಂಗ ದರ್ಶನ ಮಾಡಿದ್ದೀವಿ. ಇನ್ನು 5 ಲಿಂಗ ಇದೆ ಅನಿಸುತ್ತೆ. ಟೋಟಲ್ 9 ಲಿಂಗ ಇರೋದು. ಡೆಫಿನೆಟ್ಲಿ ಮಾಡ್ತೀವಿ. ಇಲ್ಲಿ ಇಬ್ರು ಜಾಸ್ತಿ ಮೋಟಿವೇಶನಲ್ಲಿ ಇರೋದಂದ್ರೆ ಭೂಮಿಕಾ ಮತ್ತೆ ಚಿತ್ರಶ್ರೀ ಅವರು. ಆಲ್ರೆಡಿ ನಮ್ಮ ಪೇಷಂಟ್ ಸಾಕ್ಸ್ ಹಾಕೊಂಡಿದ್ದಾಳೆ. ನರ ಎಳಿತಿದೆ ಅನ್ಕೊಂಡು. 5 ಕಿಲೋಮೀಟರ್ ನಡೆದ್ಮೇಲೆ ಹೆಂಗಿದೆ ನಿಮ್ಮ ಎನರ್ಜಿ ಎಲ್ಲ ಫಸ್ಟ್ ಅದೇಳಿ. ಭೂಮಿಕಾ ಕೇಳೋದೇ ಬೇಡ, ಫಸ್ಟ್ ಅಲ್ಲಿರೋದೇ ಭೂಮಿಕಾ. ಈಗ ನೆಕ್ಸ್ಟ್ ಇಲ್ಲಿ ಏನ್ ಜನ ಇದ್ದಾರೆ ಎಲ್ಲರನ್ನು ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೊರಟೋಗಿರ್ತಾಳೆ. ನೋಡಿ ನಮ್ಗೆ ರಾಯರು ಇಲ್ಲೂ ಕಾಣಿಸಿದ್ದಾರೆ.
ಈಗ ನಾವು ನೆಕ್ಸ್ಟ್ ಸೂರ್ಯಲಿಂಗನಿಗೆ ಬಂದಿದ್ದೀವಿ. ಅಲ್ಲಿ ಇಷ್ಟೊತ್ತಿಗೆ ಕ್ಲೋಸ್ ಆಗಿರುತ್ತೆ ಅನ್ಸುತ್ತೆ, ಬಿಕಾಸ್ ನಾವು ಮಿಡ್ ನೈಟಲ್ಲಿ ಮಾಡ್ತಿರೋದ್ರಿಂದ. ಮಧ್ಯದಲ್ಲಿ ಕಾಣಿಸಿದೆಯಲ್ಲ. ಸೊ ಈ ದೇವಸ್ಥಾನದಲ್ಲಿ ಏನು ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ಅಥವಾ ಮಧ್ಯರಾತ್ರಿ ಯಾವ ಟೈಮಲ್ಲಿ ಬೇಕಾದರೂ ನೀವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಬೋದು, ಗೊತ್ತಿಲ್ಲದಿರೋರಿಗೆ ಇನ್ಫಾರ್ಮೇಷನ್ನು. ಆ್ಯಂಡ್ ತುಂಬ ಜನ ಇರ್ತಾರೆ, ಸೊ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ರೋಡಲ್ಲಿ ಯಾವಾಗಲೂ ಜನ ನಡೀತಾನೆ ಇರ್ತಾರೆ. ಆ್ಯಂಡ್ ಬೇಸಿಕ್ಕಾಗಿ ಟಾಯ್ಲೆಟ್ಸು ಮತ್ತು ಕಾಫಿ, ಟೀ, ಫುಡ್ ಎಲ್ಲನೂ ಸಿಗ್ತಿರುತ್ತೆ. ಸೊ ಆರಾಮಾಗೆ ನೀವು ಎರಡನೇ ಟಿಕೆಟು ಸಾಕ್ಸ್ ಹಾಕ್ಕೊಂಡು ನಡೀತಾ ಇರೋದು ಚಿತ್ರ ಅವರು. ಸೊ ಇಷ್ಟು ತನಕ ಜೋಶ್ ಇರಲಿಲ್ಲ ಇವರಿಗೆ. ಇವಾಗ ಜೋಶ್ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಎಲ್ಲ ಓಡ್ತಿದ್ದಾರೆ ಲಿಟ್ರಲಿ, ಪಟ್ 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 ಅಂತ ಎಲ್ಲನೂ ಓವರ್ಟೇಕ್ ಮಾಡಿಕೊಂಡು. ಸೊ ಮೇ ಬಿ ಇದ್ದರೆ ಇನ್ನೊಂದು 6 ಕಿಲೋಮೀಟರ್ಸ್ ಇರ್ಬೋದು ಅನಿಸುತ್ತೆ. ಜೈಶ್ರೀ ಹಾಕ್ಕೊಂಡಿರೋ ಸಾಕ್ಸು ಆಲ್ರೆಡಿ ಕಿತ್ತೋಗ್ತಿದೆ. ಜಯಮ್ಮ ಅವರೇ, ನಿಮ್ಮ ಸಾಕ್ಸ್ ತೋರಿಸಿ ಸ್ವಲ್ಪ. ಈ ರೋಡಲ್ಲಿ ನಡೆದಿ ಅವಳು ಸಾಕ್ಸ್, ನಿಮ್ಮ ಸಾಕ್ಸ್ ತೋರಿಸಿ. ಫುಟ್ ಮಸಾಜ್ ಎಲ್ಲ ಕೋರೆ 10 ಮಿನಿಟ್ಸ್ 20 ರೂಪೀಸ್. ಓ ನೋಡಿ ಏನೇನು ಫೆಸಿಲಿಟೀಸ್ ಇದೆ ಇಲ್ಲಿ ಅಂತ. ಈಗ ಒಂದು ನೆಕ್ಸ್ಟು ಎಲ್ಲಿ ಫುಟ್ ಮಸಾಜ್ ಸಿಗುತ್ತೋ ಜೈಶ್ರೀನ್ ಅಲ್ಲಿ ಮಲಗಿಸೋದು. ಅದಾದ್ಮೇಲೆ ಕರ್ಕೊಂಡೋಗಕ್ಕಾಗೋದು, ಯಾಕಂದ್ರೆ ಆಲ್ರೆಡಿ ಸಾಕ್ಸ್ ಎಲ್ಲ ಅರ್ಧೋಗ್ತಿದೆ. ಆ ಮಟ್ಟಿಗೆ ಓಡ್ತಾವಳೆ. ಮಸಾಜ್ ಮಾಡಿಸ್ಕೊಳಕ್ಕಂತ ಬಂದಿದ್ದೀವಿ. ನೋಡಿ ಹೆಂಗ್ ಶೇಕ್ ಆಯ್ತವಳೆ. ಫುಲ್ ಫುಟ್ ಮಸಾಜ್. ಇಲ್ಲಿಂದನೇ ನೀಟಾಗಿ ಕಾಣಿಸುತ್ತೆ. ಇವರೇ ನಮ್ಮತ್ತೆ, ನಮಗತ್ತೆ ಅಲ್ಲ, ವಿರಾಟ್ ಗತ್ತೆ. ಇವರು ಅಮುಚಿಕಿ. ಸ್ವಲ್ಪ ಎನರ್ಜಿ ಬೂಸ್ಟರ್ ಪೀನಟ್ ತಿಂತವ್ರೆ. ಪ್ರೋಟೀನ್ ಎಕ್ಸಾಕ್ಟ್ಲಿ. ಟೆಂಪ್ಟ್ ಆಗ್ತಿದ್ಯಾ? ಚಂದಿರ ಲಿಂಗಮ್ಗೆ ಬಂದಿದ್ದೀವಿ. ನೆಕ್ಸ್ಟು ವಾವ್, ವಾಟ್ ಅನ್ ಅಚೀವ್ಮೆಂಟ್. ಚಿತ್ರ ಅವ್ರ ಕಡೆಯಿಂದ ರಿಯಾಕ್ಷನ್ನೇ ಇಲ್ಲ. ನಮ್ಮ ಅಮ್ಮ ಚಿಕ್ಕಿಯವರಂತೂ ನರಳಾಡ್ತಾ ಇದ್ದಾರೆ. ಭೂಮಿಕ ಅಂತ ಸಿಕ್ಕಿದ ಕಡೆ ಎಲ್ಲ ದೇವ್ರ ಮುಗ್ದಿ ಎನರ್ಜಿ ತಗೊಂಡ್ಬಿಟ್ಟವಳೆ. ರಿಯಾಲಿಟಿ, ದಿಸ್ ಇಸ್ ದ ರಿಯಾಲಿಟಿ. ಯಾರು ಸ್ಟ್ರಾಂಗ್ ಆಗಿರ್ತಾರೆ ಅನ್ಕೊಂಡ್ರು ನೋಡಿ ಜನರೇ. ಚಿತ್ರ ಹೆಂಗ್ ಮಾಡ್ತಿದ್ರು ಮೇಡಮ್. ಜಯಶ್ರೀ ಡ್ಯಾನ್ಸ್ ಆಡ್ತಾವಳೆ, ಚಿತ್ರ ಅವ್ರು ಎಲ್ಲರೂ ಮೆಂಟ್ಲಾಯ್ತವ್ರೆ. ಆದ್ರೂ ಸ್ಟಾರ್ಟ್ ಮಾಡಿದಾಗ ಹೆಂಗಿದ್ರು ಶಾರ್ಟ್ಸ್ ಅಲ್ಲಿ ಹಾಕಿ ಏನದು ಆಫ್ಟರ್ ಎಷ್ಟು ಕಿಲೋಮೀಟರ್ ಆಗಿದೆ? 9 ಆಗಿದೆಯಾ? 10 ಆಯ್ತು. ಆಫ್ಟರ್ 10 ಕಿಲೋಮೀಟರ್ಸ್ ಪರಿಸ್ಥಿತಿಗಳು. ದೇವಸ್ಥಾನ ಮುಂದೆ ಕುತ್ಕೊಂಡು ಸಾಕ್ಸ್ ಹಾಕೊಳ್ಳೋದು, ಅದನ್ನೇ ಮಾಡ್ಕೊಂಡಿದ್ದೀನಿ, ಅದನ್ನೇ ಮಾಡಿರೋದು. ಆದ್ರೂ ಸ್ಟಾರ್ಟ್ ಮಾಡಿದಾಗ ಹೆಂಗಿದ್ರು ನಮ್ಮ ಹುಡುಗಿರು ಈಗ ಇನ್ಕ್ಲೂಡಿ ಅಲ್ಲ. ನಾನಾದ್ರೂ ಪರವಾಗಿಲ್ಲ, ನಾನು ಜಯಶ್ರೀ ಮೇಲೆ ಏನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಆದ್ರೂ ಜಯಶ್ರೀ ಹಿಂಗ್ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಇಲ್ಲ, ಆಕ್ಚುಲಾಗಿ ಕಾಲು ಚುಚ್ತಾ ಇರೋದು. ನಾವು ಕುಬೇರ ಅಂತೀವಿ, ಅವ್ರು ಕುಬೇರ ಅಂತೀವಿ. ಸೊ ನೆಕ್ಸ್ಟ್ ಬಂದಿದ್ದೀವಿ ನಾವು. ಎಲ್ಲಿ ಲಿಂಗ ಸಿಗ್ತಿದ್ಯೋ ಅಲ್ಲಿ ವಿಡಿಯೋ ಮಾಡ್ತಿದ್ದೀವಿ, ಬಿಕಾಸ್ ಅಷ್ಟು ಎನರ್ಜಿನ ರಿಟೈನ್ ಮಾಡಿಕೊಂಡು ಎನರ್ಜಿ ರಿಟೈನ್ ಮಾಡ್ಕೊತಾ ಇದ್ದೀವಿ ಮಾತಾಡೋದಕ್ಕೆ, ವ್ಲಾಗ್ ಮಾಡೋದಕ್ಕಲ್ಲ. ನನಗೆ ಹೈಟ್ ಕಾಣಿಸಲ್ವೇನೋ. ಮೋಕ್ಷ ಮಾರ್ಗಮ್ ಅಂತೆ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿಂದನೇ. ಅಲ್ಲಿ ಅಷ್ಟು ಲಿಂಗದಲ್ಲೂ ಎಲ್ಲೂ ಜನ ಇರಲಿಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಯಾರು ಎಷ್ಟು ಫಾಸ್ಟಾಗೆ ನುಗ್ತೀರಾ ಅಂತ ನೋಡೋಣ ಗರ್ಲ್ಸ್. ಅಲ್ವಾ, ನಾವಿಬ್ರು ಸ್ವಲ್ಪ ಕಷ್ಟ ಪಡ್ಬೋದೇನೋ. ನಾವೊಂದು ಸ್ವಲ್ಪ ಪಟ್ 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 ಅಂತ ಬರ್ತೀವಿ ಅಷ್ಟೇ, ಚೂರು ಪಟ್ ಅಂತ ಬರ್ತೀವಿ. ನಮ್ಮ ಹುಡುಗಿರು ಕ್ಯೂ ಅಲ್ಲಿ ನಿಂತಿದ್ದಾರೆ ಇವರಿಬ್ರು.
ಟರ್ನ್ ವೈಸ್ ರೆಸ್ಟ್ ತಗೊತಾ ಇದ್ದೀವಿ. ನಾವು ಆಲ್ರೆಡಿ ಕ್ಯೂ ಅಲ್ಲಿ ನಿಂತ್ಕೊಂಡು 1 hour ಆಯಿತು. ನೋಡಿ ಹಿಂಗೆ ಜನ ಇಲ್ಲಿ ಆಚೆ ಬರ್ತಿದ್ದಾರಲ್ಲ, ಹಂಗೆ ಬರಬೇಕು. ಬರ್ದಿರೋರ್ನ ಹಾಕೊಂಡು ಎಳಿತವ್ರೆ, ಅದರಿಂದ ಅರ್ಧ ಲೇಟ್ ಆಗ್ತಿದೆ ಅಷ್ಟೆ. ಜೈ ಚಿತ್ರ ಮೋಕ್ಷ ಸಿಕ್ತು. ಹೋಗಿ ಈಗ ಭೂಮಿಕಾ ಅತ್ತೆಗೆ ಸೈಡಿಂದ ಹೋಗಿ ಭೂಮಿಕಾ ಅತ್ತೆ ಸಿಕ್ತಾ? Come on, Amutiki. Yes, you can do it. Hey, ಬರ್ಬೋದು ಬನ್ನಿ. ಸಿಕ್ತಾ ಮೋಕ್ಷ? ಬಂತು. ಅಲ್ಲಿಗೆ ಬಂದ್ಬಿಡ್ತೀನಿ. ಫೈನಲಿ ಆಫ್ಟರ್ 1.5 hour ಮೋಕ್ಷ 1.25 hour ಆದ್ಮೇಲೆ ಮೋಕ್ಷ ಪಡ್ಕೊಂಡು ಬಂದಿದ್ದೀವಿ 4 ಜನನು. ವಿತಿನ್ ಒಂದು 30 ಸೆಕೆಂಡ್ಸಲ್ಲಿ ಮೋಕ್ಷ ದಾರಿನ ನೋಡಿಕೊಂಡು ಕೈ ಮುಕ್ಕೊಂಡು ತೂರ್ಕೊಂಡು ಬಂದಿದ್ದೀವಿ ಸಕ್ಸಸ್ಫುಲ್ಲಿ. ಇವಾಗ 3:15 ಆಗಿದೆ. ಮತ್ತೆ ಜರ್ನಿ ಮತ್ತೆ ಸ್ಟಾರ್ಟು. ಇನ್ನೊಂದು 3 kilometers ಇರ್ಬೋದಿದ್ರೆ. ಹಾಂ, ಓಡೋದೇನು ಬೇಡ, ಫ್ಲೋ ಅಲ್ಲಿ ಹೋಗ್ಬಿಟ್ಟು ಎಲ್ಲೂ ಸ್ಟಾಪ್ ತಗೊಳ್ದಂಗೆ ಬೇಗ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ಕ್ಯೂ ಹೋಗಿ ನಿಂತ್ಕೊತೀವಿ. 6:30ಗೆ ದೇವಸ್ಥಾನ ಓಪನ್ ಆಗುತ್ತಂತೆ. ಅಷ್ಟೊತ್ತಲ್ಲಿ ಎಷ್ಟೊತ್ತಿಗೆ ರೀಚ್ ಆಗಬಹುದು ಅಂತ ನೋಡಿಕೊಂಡು ಹೋಗ್ತೀವಿ. ಸೊ ಇದು ಲಾಸ್ಟ್ ಈಶಾನ್ಯ ಲಿಂಗಕ್ಕೆ ಬಂದಿದ್ದೀವಿ. ಇದು ನೋಡಾದ್ಮೇಲೆ ಅರುಣಾಚಲೇಶ್ವರ ನೋಡೋದಷ್ಟೇ ಬಾಕಿ. ಸೊ ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಗೆ ಬಂದಿದ್ದೀವಿ. ನಾವು ಸ್ಟಾರ್ಟ್ ಮಾಡಿದಾಗ 10:45 ಅಥವಾ 11 ಆಗಿತ್ತು. ಈಗ ಟೈಮ್ ಬಂದು 4:20 ಆಗಿದೆ. ಸೊ ಅಂತೂ ಇಂಟು ಮುಗಿಸಿ ಈಗೇನಿದ್ರು ಹೋಗ್ತಿದ್ದೀವಿ, ದರ್ಶನಕ್ಕೆ ಹೋಗ್ತಿದ್ದೀವಿ. 50 ರೂಪೀಸ್ ಕ್ಯೂ ಇದೆ ಮತ್ತು ನಾರ್ಮಲ್ ಕ್ಯೂ ಇದೆ. ಸೊ ನಾವು 50 ರೂಪೀಸ್ ಕ್ಯೂ ಹೋಗೋಣ ಅಂತ ಅಂದ್ಕೊಂಡು 50 ರೂಪೀಸ್ ಕ್ಯೂಗೆ ಹೋಗ್ತಾ ಇದ್ದೀವಿ. ಎಷ್ಟೊತ್ತಿಗೆ ದರ್ಶನಕ್ಕೆ ತಗೋತೀವಿ. ಅದು ಆಲ್ರೆಡಿ ಎಲ್ಲ ನೋಡಿ ಜನ ನಿಲ್ತಿದ್ದಾರೆ ನಾರ್ಮಲ್ ದರ್ಶನಕ್ಕೆ ಆಲ್ರೆಡಿ. ಈಗ ಇಲ್ಲೇನು ಲೈನ್ ಕಾಣಿಸ್ತಿದೆಯಲ್ಲ, ಇದು 50 ರೂಪೀಸ್ ಕ್ಯೂ ಅಂತೆ. ನೋಡಿ ನಮ್ಮ ಗರ್ಲ್ಸಲ್ಲಿ ನಿಂತಿದ್ದಾರೆ. ನಾನು ಮತ್ತು ಚಿತ್ರ ಅವರು ಇಲ್ಲಿ ಟಯರ್ಡ್ ಆಗಿ ಕುತ್ಕೊಬಿಟ್ಟಿದ್ದೀವಿ. ಆಯ್ತಾ ಇಲ್ಲ ನಮ್ಮ ಕೈಯಲ್ಲಿ ಇಟ್ಕೊಳ್ಳೋಕ್ಕೂ ಕುತ್ಕೊಳ್ಳೋಕ್ಕೂ. ಅಲ್ಲಿರೊಂದು ಗೋಪುರ ಹತ್ರನೂ ಇದೇ ಎಂಟ್ರಿ ಅಂತ ಹೇಳ್ತಿದ್ದಾರೆ, ಬಟ್ ನಮಗೆ ಗೊತ್ತಿಲ್ಲ. ಸೊ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಇದೇ ಲೈನಲ್ಲಿ ನಿಂತಿದ್ದೀವಿ. ಗೋಪುರ ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಕ್ಯೂ ತುಂಬ ದೊಡ್ಡದಾಗಿದೆ. ಆಲ್ರೆಡಿ ಹೇಳ್ದಂಗೆ 2 ದರ್ಶನ, ಒಂದು 50 ರೂಪೀಸು, ಇನ್ನೊಂದು ನಾರ್ಮಲ್ ಧರ್ಮ ದರ್ಶನ. ನೋಡಬೇಕು. ಆಮೇಲೆ ದೇವಸ್ಥಾನ ಇಲ್ಲಿ ಓಪನ್ ಆಗೋದೇ 6 ಗಂಟೆ, 6:15ಗಂತೆ. ಇವಾಗ ಇನ್ನೂ 4:15. ಸೊ ಆಲ್ಮೋಸ್ಟ್ ನಾವು ಇನ್ನೂ 1.5 hour ವೆಯ್ಟ್ ಮಾಡಬೇಕಿಲ್ಲೇನೆ. ಅವರಿಬ್ಬರು ಅಲ್ಲಿ ಬಿಗ್ ಬಾಸ್ ನೋಡ್ತಾ ಕೂತಿದ್ದಾರೆ. 6 ಗಂಟೆ ಇನ್ನೊಂದು 10 ನಿಮಿಷ ಇದ್ದಂಗೆ ಗೇಟ್ ಓಪನ್ ಮಾಡಿದ್ರು ಅನಿಸುತ್ತೆ. ಇವಾಗ ಜನ ಮೂವ್ ಆಗ್ತಿದ್ದಾರೆ. 2 ಅವರಿಂದ ಹಂಗೆ 2 ಅವರ್ 4:15 ಅಂತ ಆಗಲಿ ನಾನು ಲಾಸ್ಟ್ ಹೇಳಿದ್ದು. ಅವಾಗಲಿಂದ ಇವಾಗ ತನಕ ಒಂದೇ ಜಾಗದಲ್ಲಿ ಕೂತಿದ್ವಿ. ಬಿಗ್ ಬಾಸ್ ಎಲ್ಲ ನೋಡಿದ್ದಾರೆ ನಮ್ಮ ಭೂಮಿಕಾ ಅವರು. ಈ ಕಷ್ಟದಲ್ಲೂ ಗಿಲ್ಲಿಗೆ ವೋಟ್ ಮಾಡಬೇಕು ಅನ್ನೋ ಛಲ ಬಿಟ್ಟಿಲ್ಲ. ಸಪೋರ್ಟ್ ಗಿಲ್ಲಿಗೆ, ಏನೇ ಆಗಲಿ ಗಿಲ್ಲಿ ಗೆಲ್ಬೇಕು ಅಷ್ಟೇನೆ. ಅದಕ್ಕೆ ಬಂದಿರೋದು ನಾಗನ್ನ. ಅಯ್ಯಪ್ಪ, ನೋ ಫ್ರೆಂಡ್ಸ್, ತಪ್ಪಾಗಿ ಅರ್ಥ ಮಾಡ್ಕೊಂಬೇಡಿ. ಊಟ ಆಗಲ್ವಾ? ಗಿಲ್ಲಿ ಅಲ್ಲ, ಅದು ಒಂದು ಅನ್ಕೊಳ್ಳಿ, ಮನ್ಸಲ್ಲಿ ಅನ್ಕೊಳ್ಳೋಣ ಅಷ್ಟೇ ತಾನೆ. ಎಂಟರ್ಟೈನ್ ಮಾಡಿದ್ದಾನೆ, ವಿನ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಆಗ್ಲಿ ಬಿಡಿ. ನೋಡಿ ಬಡವ್ರ ಮಕ್ಕಳು ಬೆಳಿಲಿ ಬಿಡ್ರಿ ಅಷ್ಟೇ. ನೋಡೋಣ ಎಷ್ಟೊತ್ತಿಗೆ ಆಚೆ ಬರ್ತೀವಿ ಅನ್ನೋದನ್ನ ಅಪ್ಡೇಟ್ ಕೊಡ್ತೀನಿ. ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ ಎಲ್ಲರ ಕಾಲು. ಒಳ್ಳೆ ಇಡ್ಲಿ ಆಗ್ಬಿಟ್ಟೈತೆ ಕಾಲೆಲ್ಲ. ಪರವಾಗಿಲ್ಲ. ಒಳಗಡೆ ಬಂದಿದ್ದೀವಿ ಇವಾಗ. ಇದು ಫ್ರೀ ದರ್ಶನದು, ಇದು 50 ರೂಪೀಸ್ದು. ಸೊ ಇದು ಇಲ್ಲಿರೋ ದೊಡ್ಡ ನಂದಿ ಗೋಪುರದ ಮುಂದೆ ಕಾಣಿಸ್ತಿದೆಯಲ್ಲ, ಇದೇನೆ. ಎಲ್ಲ ಇದೆ. ಇದನ್ನ ಅಕಾರ್ಡಿಂಗ್ ಟು ನೋಡ್ಬಿಟ್ಟು ಬರ್ಬೋದು.
ಇಲ್ಲೊಂದು ಗೋಪುರ, ಆಮೇಲೆ ಇಲ್ಲೊಂದು ಕಾಣಿಸ್ತಿದೆ, ಮತ್ತು ಇನ್ನು ಎರಡು ಫೋನ್ಸ್ ಎಲ್ಲ ಇಟ್ಬಿಟ್ಟು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೊಂದು, ಇನ್ನೊಂದು ಮೇನ್ ಗೋಪುರ ಆಚೆ ಕಾಣಿಸುತ್ತೆ, ಅದು ಇಲ್ಲಿ ಕಾಣಿಸ್ತಿಲ್ಲ ಅಷ್ಟೇ. ಸೊ ಇದು ಕಂಪ್ಲೀಟ್ ಪ್ಲ್ಯಾನು ಈ ದೇವಸ್ಥಾನದ್ದು. ಇದು ಮೇನ್ ಕಳಸ ಇದಿದೆಯಲ್ಲ, ಇದು ಗೋಪುರ, ಇಲ್ಲಿ ಒಂದಿದೆ, ಅಲ್ಲಿ ಹಿಂದೆ ಇರೋದು ಒಂದಿದೆ, ಮತ್ತು ಇಲ್ಲಿ ಒಂದಿದೆ. ಸೊ ಇದಿಷ್ಟು ಮೇಯ್ನು. ಇಲ್ಲಿಂದ ನೋಡಿದಾಗ ಈ 5 ಗೋಪುರ ಅಲೈನ್ ಆಗಿರುತ್ತೆ. ಆ ಕಡೆಯಿಂದ ನೋಡಿದಾಗಲೂ ಕಾಣಿಸುತ್ತೆ, ಮತ್ತು ಇದು ಸೊ ಈ ದೇವಸ್ಥಾನದಲ್ಲಿ ಒಂದು ಬಿಲ್ವಪತ್ರೆ ಮರ ಇದೆ. ಅದರಲ್ಲಿ ಈಗಲೂ ಸಪ್ತಋಷಿಗಳು ಇದ್ದಾರೆ ಅನ್ನೋ ನಂಬಿಕೆ ಇದೆ ಆ ಮರ. ಆ್ಯಂಡ್ ಅವರು ಹಲ್ಲಿ ರೂಪದಲ್ಲಿ ಕಾಣಿಸ್ಕೊತಾರೆ. ಅವ್ರನ್ನ ನಾವು ನೋಡಿದಾಗ ನಾವು ಏನು ಅಂದ್ಕೊಂಡಿದ್ದೀವಿ ಅದು ನೆರವೇರುತ್ತೆ ಅಂತ. ಫಾರ್ಚುನೇಟಾಗಿ ನಮ್ಮ ಮುಂದೆಗಡೆ ಒಂದು ತಾತ ನಿಂತಿದ್ರು. ಅವ್ರ ಫೋನಲ್ಲಿ ಫೋಟೋ ತೆಗ್ದಿದ್ದನ್ನ ನಮ್ಗೆ ತೋರಿಸಿ ನಾವು ಅಲ್ಲಿ ದರ್ಶನ ಮಾಡಿದ್ವಿ. ಸೊ ಫೈನಲ್ಲಿ ದರ್ಶನ ಎಲ್ಲ ಮುಗಿಸಿ ಬಂದು ಆರಾಮಾಗಿ ಕೂತಿದ್ದೀವಿ. ಅವರಿಬ್ಬರು ಅಲ್ಲಿ ಪ್ರಸಾದ ಇಸ್ಕೊಂಬರಕ್ಕಂತ ಹೋಗಿದ್ದಾರೆ ಅಲ್ಲಿ. ಸೊ 3 ಅವರ್ ಆಯಿತು ನಮ್ಮ ದರ್ಶನ ಮುಗಿಸೋ ಅಷ್ಟರಲ್ಲಿ. ಕಾಲು ಹೆಂಗಿದೆ? ಕಾಲು ಹೇಳ್ಕೊಳತ್ತಾರ ಹೇಳಕ್ಕಾಗ್ತಿಲ್ಲ. ದೇವ್ರನ್ನ ನೋಡಿದ್ಮೇಲೆ ಪೇಯ್ನ್ ಎಲ್ಲ ಕಡಿಮೆ. ದೇವ್ರನ್ನ ನೋಡೋಕೆ ಅದು ಎಷ್ಟು ತಳ್ತಿದ್ದಾರೆ ಅಂದರೆ ಲಿಟ್ರಲ್ಲಿ. ಅವಾಗೇನು ಕಾಲ ಏನೇ ಇದ್ರು ಒಟ್ಟಿನಲ್ಲಿ ತಳ್ಕೊಂಡು ಹೋಗಾದ್ರೂ ದೇವ್ರ ದರ್ಶನ ಮಾಡ್ಬೇಕಷ್ಟೇ. ಹಂಗೆ ಅದಾದಮೇಲೆ ಒಂದು ಹೆಜ್ಜೆ ಇಡ್ತಾ ಇದ್ದೀವಿ, ಇಂಪಾಸಿಬಲ್ ಅನ್ನೋ ಥರನೇ ಇತ್ತು. ಕ್ರೌಡ್ ನೋಡಿ ಇನ್ನೂ ಇಲ್ಲಿ ಎಷ್ಟು ಜನ ಇದ್ದಾರೆ. ಆಲ್ಮೋಸ್ಟ್ ಇವಾಗ ಎಲ್ಲ ಓಂ ಶಕ್ತಿಗೆ ಹೋಗ್ತಾ ಇರೋರು ಮತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿರೋರೇ ಜಾಸ್ತಿ ಇದ್ದಾರೆ. ಆ್ಯಂಡ್ ಅವ್ರು ಯಾರು ಕೇಳೋಕ್ಕೆ ರೆಡಿ ಇಲ್ಲ. ತಳ್ಳಬೇಡಿ ಅಂದರೆ ತಳ್ತಾನೇ ಇರ್ತಾರೆ. ಆ ಥರ ಥರವಾದ ಪ್ರಸಾದ ಇಸ್ಕೊಂಬಂದಿದ್ದಾರೆ. ಇದೇನು ಸಿಹಿ ಪೊಂಗಲ್ಲು, ಕೊಡಿ, ನಮ್ಮ ಫ್ರೆಂಡಲ್ಲಿ 10 ರೂಪೀಸ್ ಕೊಡ್ತೀನಿ ಅಂತ. ಇದು ಮಾರ್ನಿಂಗ್ ವ್ಯೂ ಸಕ್ಕದಾಗಿ ಕಾಣಿಸ್ತಿದೆ. ಸೊ ದರ್ಶನ ಎಲ್ಲ ಮಾಡಿ ಟಿಫನ್ ಎಲ್ಲ ಮಾಡ್ಕೊಂಡು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ಟಿಫನ್ ಮಾಡಿದ್ರಲ್ಲಿ ಅಲ್ಲಿ ದೇವಸ್ಥಾನದ ಹತ್ರನೇ ಒಂದು ಹೋಟೆಲ್ ಇತ್ತು. ಎಷ್ಟು ವರ್ಸ್ಟ್ ಅಂದರೆ ಏನೂ ಇಲ್ಲ ಹೋಟೆಲಲ್ಲಿ ಇರೋದೇ 2 ಐಟಮು, ಅದಕ್ಕೂ ಬರೀ ಬಿಲ್ಡಪ್ಪು. ಆಮೇಲೆ ಎಲ್ಲರೂ ಕೇಳಿದ್ರೆ ಅದಿಲ್ಲ ಇದಿಲ್ಲ ಅಂದ್ಕೊಂಡು. ಸೊ ಹೋಟ್ಲ್ ಹೆಸರೆಲ್ಲ ನನಗೂ ಗೊತ್ತಿಲ್ಲ, ಜೈಶ್ರೀಗೆ ಗೊತ್ತಿದೆ, ಕೇಳ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಇವಾಗ ರೂಮಿಗೆ ಬಂದ್ವಿ, ರೆಸ್ಟ್ ಮಾಡಿ ಒಂದು 2-3 ಅವರ್ಸ್ ಮಲ್ಕೊಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಏನು ಮಾಡೋದು ಏನೋ ಅಂತೆಲ್ಲ ಯೋಚನೆ ಮಾಡ್ತೀವಿ. ಓಕೆ, ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಸೊ ರೆಸ್ಟ್ ಎಲ್ಲ ಮಾಡಿದ್ದಾಯಿತು. ಈಗ ಟೈಮ್ 12:30. ಮನೆ ಕಡೆಗೆ ಹೋಗ್ತಾ ಇದ್ದೀವಿ, ಬೆಂಗಳೂರು ಕಡೆಗೆ. ನೋಡಿ ಎಲ್ಲ ಪಾಪ ಪೇಷಂಟ್ ಥರ ಹಿಂಗೆ ತಲೆ ಮೇಲೆ ಭೂಮಿಕನೇ ತೋರಿಸ್ತಾ ಇರೋದು. ಭೂಮಿಕ ಬಿಸಿಲಿಗೆ ಅಷ್ಟು ಬಿಸಿಲಿದೆ ಇವಾಗ. ಕರೆಕ್ಟ್ ಟೈಮಿಗೆ ನಾವು ಊರು ಬಿಡ್ತಾ ಇದ್ದೀವಿ. ಇನ್ನೇನಿದ್ರು ಬೆಂಗಳೂರಿಗೆ ಹೋಗೋದು ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.